ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದೇ ದಿನ ಇಬ್ಬರು ಬಾಲಕರು ಮಿಸ್ಸಿಂಗ್ ಆಗಿರುವಂತಹ ವಿಚಾರ ಈಗ ಸಹಜವಾಗಿಯೇ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಇಬ್ಬರು ಬಾಲಕರು ನಾಪತ್ತೆ. ಜಯನಗರದ 3ನೇ ಹಂತದ ಬಳಿ ನಡೆದಿರುವಂತಹ ಘಟನೆ ಇದು. ಮನೆಯ ಬಳಿ ಆಟವಾಡ್ತಾ ಇರ್ತಾರೆ ಪ್ರವೀಣ್ ಮತ್ತು ರವಿ. ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ದಾರೆ. ವಿದ್ಯಾಶ್ರೀ ಹಾಗೂ ಮಹೇಶ್ ದಂಪತಿಯ ಪುತ್ರ ಪ್ರವೀಣ್. ಮಕ್ಕಳು ನಾಪತ್ತೆ ಆಗಿರೋದ್ರಿಂದ ಸಹಜವಾಗಿಯೇ ಪೋಷಕರಲ್ಲಿ ಟೆನ್ಷನ್ ಜಾಸ್ತಿ ಆಗಿದೆ. ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಪೊಲೀಸರಿಗೆ ದೂರು ಕೊಟ್ಟರೂ ಕೂಡ ಪ್ರಯೋಜನವಾಗಿಲ್ಲ ಅಂಥೇಳಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಪೋಷಕರು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ವಿಶೇಷ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ, ನಮ್ಮ ಮಕ್ಕಳು ವಾಪಸ್ ಬರಲಿ ಅಂಥೇಳಿ. ಬಟ್ ಇದ್ದಕ್ಕಿದ್ದ ಹಾಗೆ ಇಬ್ಬರು ಬಾಲಕರು ಹೋಗಿದ್ದೆಲ್ಲಿಗೆ, ಅಥವಾ ಯಾರಾದರೂ ಕಿಡ್ನಾಪ್ ಮಾಡಿದ್ರಾ, ಎಲ್ಲವೂ ಕೂಡ ಈಗ ಪ್ರಶ್ನಾರ್ಥಕ ರೂಪದಲ್ಲಿರುವಂಥದ್ದು. ಪೊಲೀಸರು ಕೂಡ ತನಿಖೆಯನ್ನು ನಡೆಸಲಿಕ್ಕೆ ಇನ್ಮುಂದಾದರೂ ಮುಂದಾಗ್ತಾರಾ ಅನ್ನೋದನ್ನು ನೋಡಬೇಕಿದೆ. ಸರ್, ಈಗ ಮಕ್ಕಳ ಹೆಸರೇನು ಮತ್ತು ಯಾವಾಗಿಂದ ಮಿಸ್ ಆಗಿದೆ? ಸರ್, ಮಕ್ಕಳ ಹೆಸರು ರವಿ ಪ್ರವೀಣ್ ಅಂತ ಇಬ್ಬರು ಶನಿವಾರದಿಂದ ಮಿಸ್ ಆಗಿದ್ದಾರೆ. ರವಿ ಸ್ಕೂಲ್ಗೆ ಹೋಗಿ ಬಂದಿದ್ದಾನೆ, ಪ್ರವೀಣ ಸ್ಕೂಲ್ಗೆ ಹೋಗಿಲ್ಲ, ಮನೆ ಹತ್ರ ಇದ್ದಾನೆ. ಶನಿವಾರ ಮನೆಗೆ ಬಂದು ಮನೆಗೆ ಬಂದು ಹೋಗ್ಯಾರ ಸರ್. ಎಲ್ಲೋಗಿದಾರಂತ ಹೆಂಗೆ ಗೊತ್ತಿಲ್ಲ ಸರ್, ಅದು ಎಲ್ಲಿ ಹೋಗಿದಾರಂತ. ಇಲ್ಲಿ ಕ್ಯಾಮ್ರಾದಲ್ಲಿ CC ಕ್ಯಾಮ್ರಾ ಪೊಲೀಸರು ಚೆಕ್ ಮಾಡಿದ್ರೆ ಇಲ್ಲಿಂದ ಮೇಲೆ ಇಲ್ಲಿ ಬಂಡೆಯಿಂದ ಒಳಗಡೆ ಹೋಗ್ಬಿಟ್ಟು ರವಿ ಅವ್ರ ಮನೆಯಲ್ಲಿ ಬಟ್ಟೆ ಚೇಂಜ್ ಮಾಡಿಕೊಂಡು ರವಿನೂ ಪ್ರವೀಣನು ಚೇಂಜ್ ಮಾಡಿಕೊಂಡು ಬಸ್ ಸ್ಟಾಪ್ ಇದು 4 ಬ್ಲಾಕ್ ಬಸ್ ಸ್ಟಾಪ್ ಸೈಡ್ ಹೋಗಿದ್ದಾರೆ. ಎಲ್ಲಾದರೂ ಹೋಗ್ತೀವಿ ಅಂತ ನಾವು ಮನೇಲಿ ಇರಲಿಲ್ಲ. ಇವಾಗ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತೀವಿ, ಸಾಯಂಕಾಲ 6 ಗಂಟೆಗೆ ಬರ್ತೀವಿ. ಮಾಮೂಲ ರೆಗ್ಯುಲರಾಗಿ ಸ್ಕೂಲ್ಗೆ ಹೋಗಿ ಬರ್ತಾರಂತ ಅಂದ್ಕೊಂಡು ಹೋಗಿರ್ತೀವಲ್ಲ, ಹಾಗಾಗಿ ಅವರು ಯಾವ ಟೈಮ್ಗೆ ಹೋಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿದ್ದಾರೆ. ಹಿಂದೆ ಎಲ್ಲಿ ಹೋಗಿಲ್ಲ ಸರ್, ಆ ಥರ ಏನು ಹೋಗೇ ಇಲ್ಲ. ಏನು ಡೌಟ್ಸ್ ಇಲ್ಲ ಸರ್, ಹೋಗಲ್ಲ. ಸ್ವಲ್ಪ ಕಡಿಮೆ ಸರ್, ಅಷ್ಟೊಂದು ಜನರಲ್ ನಾಲೆಜ್ ಸ್ವಲ್ಪ ರವಿಗೆ ಕಡಿಮೆ. ಇವರು ಪ್ರವೀಣ್ ಅವ್ರಿಗೂ ಅವ್ರಿಗೆ ಸ್ವಲ್ಪ ಇದೆ, ಆದರೂ ಅವರು ಫೋನ್ ನಂಬರೂ ಗೊತ್ತಿದೆ ಅವರಿಗೆ. ನಾವು ಗ್ಯಾರ ಕೆಲಸ ಮಾಡ್ತೀವಿ ಸರ್. ನಮ್ಮ ಮಕ್ಕಳು ಇಷ್ಟು ದಿನ ಊರಲ್ಲಿ ಬಿಟ್ಟಿದ್ದೀವಿ ಸರ್. ಇವಾಗ ನಾವು ಇಲ್ಲಿಗೆ ಕರ್ಕೊಂಬಂದು ಇಲ್ಲೇ ಸ್ಕೂಲ್ ಸೇರಿಸಿದ್ದೀವಿ ಸರ್. ನಮ್ಮ ಮಕ್ಕಳು ಹುಟ್ಟಿದಾಗಿಂದ ಬಂದಿಲ್ಲ, ಈ ಬೆಂಗಳೂರು ನೋಡಿಲ್ಲ ಎಲ್ಲಿ. ಇವಾಗ ನಾವು ಇಲ್ಲೇ ಸೆಟ್ಲ್ ಆಗಿದ್ದಕ್ಕೆ 2 ವರ್ಷ ಆಯಿತು. ಇಲ್ಲಿಗೆ ಕರ್ಕೊಂಬಂದು ಈ ಸ್ಕೂಲಿಗೆ ಸೇರಿಸಿದ್ದೀವಿ ಸರ್. BS ಹೋಗ್ತಾ ಇದ್ದಾನೆ ನನ್ನ ಮಗ. ಅವನಿಗೆ ಅಷ್ಟೊಂದು ಗೊತ್ತಿಲ್ಲ ಇಲ್ಲಿ ಎಲ್ಲಿ ಹೋಗ್ಬೇಕು ಎಲ್ಲಿ ಇಲ್ಲ ಅಂತ. ಕಾಸು ಕೊಟ್ಟರು, ಅಂಗಡಿಗೆ ಕಳಿಸಿದ್ರು 500 ರೂಪಾಯಿ ಕೊಟ್ಟರು ಎಷ್ಟು ಚೇಂಜ್ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ ಸರ್. ನಮ್ಮ ಹುಡುಗ ಈ ಸೊಂದಲ್ಲಿ ಹೋದರೆ ಈ ಸೊಂದಲ್ಲಿ ಬರೋಕೆ ಹೆಂಗೆ ಬರ್ಬೇಕಂತ ಕೇಳ್ತಾ ಇದ್ದ. ಇಲ್ಲೇ ಜಯನಗರ 4 ಬ್ಲಾಕ್ಗೆ ಹೋಗಿ ಹೂವು ತಗೊಂಬ, ಏನಾದರೂ ತಗೊಂಬ ಅಂದ್ರೆ ನನಗೆ ಗೊತ್ತಾಗಲ್ಲಮ್ಮ ದಾರಿ, ನಾನು ಬರಲ್ಲ, ನಾನು ಹೋಗಲ್ಲ ಅಂತ ಇದ್ದೀನಿ ಸರ್. ಇವಾಗ ಈ ಸ್ಕೂಲಿಂದ ಬಂದಿದ್ದಾನೆ. ಬೆಳಗ್ಗೆ ನಾವು ಈ ಸ್ಕೂಲ್ಗೆ ಕಳಿಸಿದ್ದೀವಿ, ರೆಡಿ ಮಾಡಿ ನಾವು ಕೆಲ್ಸಕ್ಕೆ ಹೋಗಿದ್ದೀವಿ. ಅವ್ನು ಬಂದಿದ್ದಾನೆ 12:30 1 ಗಂಟೆಗೆ ಹಿಂಗೆ ಬಂದಿದ್ದಾನೆ. ಈ ಹುಡುಗ ಇಲ್ಲೇ ಕುತ್ಕೊಂಡಿದ್ದಂತೆ. ನಮ್ಮ ಹುಡುಗನ ಜೊತೆಲೇ ಹಿಂಗೆ ಹೋಗಿದ್ದಾನೆ ಸರ್. ಇಲ್ಲಿ CC ಕ್ಯಾಮ್ರಾ ಚೆಕ್ ಮಾಡಿದ್ರೆ ನಮ್ಮ ಹುಡುಗ ಬ್ಯಾಗ್ ಹಾಕ್ಕೊಂಡಿದ್ದಾನೆ. ಹಂಗೆ ನಮ್ಮ ಹುಡುಗನ ಜೊತೆಲೇ ನಮ್ಮ ಮನೆಗೆ ಹೋಗಿದ್ದಾರೆ ಸರ್. ಬಟ್ಟೆ ಚೇಂಜ್ ಮಾಡಿಕೊಂಡು ನಮ್ಮ ಹುಡುಗ ಅವನು ಜೊತೆಗೆ ಹೋಗಿದ್ದಾರೆ ಸರ್. ಇಬ್ಬರು ಹಂಗೆ ಹೋಗಿದ್ದಾರೆ, ಈ ಕಡೆ ಎಲ್ಲಿ ಬಂದಿಲ್ಲ. ಅಜ್ಜಿ ಆಗಬೇಕು ಸರ್, ಇಲ್ಲೇ ಇರ್ತಿದ್ರು, ಆಟ ಆಡ್ಕೊಂಡು. ನಮಗೆ ಶನಿವಾರ ದಿನ ಮಾತ್ರ ಸ್ಕೂಲ್ಗೆ ಹೋಗಿಲ್ಲ. ಚಿಕ್ಕವನು ಬಂದು ಕರೆದವನೆ, ಟ್ಯೂಷನ್ಗೆ ಹೋಗಮ್ಮ ಬಪ್ಪ ಅಂತ. ಬರಲ್ಲ ಕಣೋ, ನನ್ನ ಫ್ರೆಂಡಿನ ಜೊತೆಲೆ ಆಟ ಆಡೋಕೆ ಹೋಗ್ತೀನಿ ಅಂದವನೆ. ಅಷ್ಟೇ ಸಹ ಅವನು ಹೊಂಟೋಗವನೆ. ಹಂಗೂ ಇವ್ರು ಹುಡುಗನ ಬೋತ್ ಕಳ್ಸೋದಂತೆ, ಹೋಗು ಟ್ಯೂಷನ್ಗೆ ಕರ್ಕೊ ಹೋಗ್ಬೇಕು ಅಂತ. ಅವನು ಹೊಂಟೋದ್ಮೇಕೆ ಇವನು ಒಳಗಡೆ ಬಟ್ಟೆ ಹಾಕೋಕೆ ಹೋಗೋರೆ, ಹೊಂಟೋಗವನೆ ಸಹ. ಅಷ್ಟೇ. ನಾವು 5 ಗಂಟೆಗೆ ಬಂದು ಎಲ್ಲ ಫೋನ್ ಎಲ್ಲ ಮಾಡಿ ಎಲ್ಲ ಹುಡುಕ ಬಂದನು. ಆಮೇಲೆ ಇವನಿಗೆ ಫೋನ್ ಮಾಡಿದ್ನು ನನ್ನ ಮಗನಿಗೆ. ಅವನು ಹುಡುಕಿದ್ರು, ಎಲ್ಲ ಹುಡುಕಿದ್ರು, ಸಿಕ್ಕಿಲ್ಲ ಸರ್ ನನ್ನ ಮಮ್ಮ. ನನಗೆ ಈ ಕಡೆ ಹೋಗೋರೆ ಅಂದರೆ ಸಹ ಅವನಿಗೆ ಗೊತ್ತಿಲ್ಲ, ಈ ಕಡೆ ರೂಟು ಗೊತ್ತಿಲ್ಲ ಅವನಿಗೆ. ಯಾರನ್ನೋ ಫೋನ್ ಕೇಳವ್ರೆ, ಅವರೇ ಹಿಡ್ಕೊ ಹೊಂಟೋಗವ್ರೆ ಅನ್ನಿಸ್ತದೆ ಸರ್. ಬೆಂಗಳೂರಿನಲ್ಲಿ ಇಬ್ಬರು ಬಾಲಕರು ನಾಪತ್ತೆಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಪತ್ತೆಯಾದಂತಹ ಬಾಲಕರ ಪೋಷಕರ ಕಣ್ಣೀರಿನ ಕಥೆ ಇದು. ಪೊಲೀಸರು ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿಲ್ವಂತೆ, ನಮ್ಮ ಮಕ್ಕಳನ್ನು ಹುಡುಕೊಡ್ತಾ ಇಲ್ಲ ಅಂಥೇಳಿ ದೇವರ ಮೊರೆ ಹೋಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಉಮೇಶ್ ಕೊಡ್ತಾರೆ. ಉಮೇಶ್, ಇಬ್ಬರು ಬಾಲಕರು ನಾಪತ್ತೆ ಆಗಿರುವಂಥದ್ದು, ಈ ಬಾಲಕರನ್ನು ಹುಡುಕುವಂತಹ ನಿಟ್ಟಿನಲ್ಲಿ ಪೊಲೀಸರು ಯಾಕೆ ಉದಾಸೀನತೆ ತೋರಿಸ್ತಾ ಇದ್ದಾರೆ ಅಂಥೇಳಿ, ಈ ಬಗ್ಗೆ ಪೋಷಕರು ಏನು ಹೇಳ್ತಾ ಇದ್ದಾರೆ ಅಂಥೇಳಿ ಉಮೇಶ್?
ಪ್ರೇಮ್, ಜಯನಗರದಲ್ಲಿರುವಂತಹ ಬೈಲ್ಸಂದ್ರದಲ್ಲಿ ಈ ಘಟನೆ ನಡೆದಿರುವಂತದ್ದು. ಶನಿವಾರ ಮಧ್ಯಾಹ್ನದ ವೇಳೆಗೆ ಇಬ್ರು ಮಕ್ಕಳು ಕೂಡ ಸ್ಕೂಲ್ಗೆ ಹೋಗಿ, ಅಂದ್ರೆ ಪ್ರವೀಣ್ ಅನಾರೋಗ್ಯ ಸಂಬಂಧಪಟ್ಟ ಹಾಗೆ ಸ್ಕೂಲ್ಗೆ ಹೋಗಿರ್ಲಿಲ್ಲ. ಇನ್ನೊಬ್ಬ ರವಿ ಅಂತೇನಿದ್ದ, ಆತ ಸ್ಕೂಲ್ಗೆ ಹೋಗಿ ಮತ್ತೆ ಮನೆಗೆ ಬಂದಿರ್ತಾರೆ. ಮನೆಗೆ ಬಂದ ಕೆಲವೇ ನಿಮಿಷಗಳಲ್ಲಿ ಇಬ್ರು ಬಾಲಕರು ಕೂಡ ಮನೆಯಿಂದ ಹೊರಗಡೆ ಹೋಗಿರುವಂತ ದೃಶ್ಯ ಅಲ್ಲಿನ ಸಿಸಿಟಿವಿಯಲ್ಲೂ ದಾಖಲಾಗಿರುವಂಥದ್ದು. ರಾತ್ರಿ ತನಕ ಹುಡುಕಾಡಿದಂಥ ಪೋಷಕರು ಏನಿದ್ರು ಕೊನೆಗೆ ತಿಲಕ್ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಕೂಡ ಬಾಲಕರು ಎಲ್ಲೋದ್ರು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ನೀಡ್ತಾ ಇಲ್ಲ ಅಂತ ಪೋಷಕರು ಪೊಲೀಸರ ವಿರುದ್ಧ ಆರೋಪ ಮಾಡುವಂಥದ್ದು. ಅದ್ರ ಜೊತೆಗೆ ಆ ಏರಿಯಾದಲ್ಲಿ ಕಳೆದ ಕೆಲವು ದಿನಗಳಿಂದ ಮತ್ತೊಂದಷ್ಟು ಜನ ಬಾಲಕರು ಇದೇ ರೀತಿಯಾಗಿ ಕಣ್ಮರೆಯಾಗಿದ್ದಾರೆ ಅಂತ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂಥದ್ದು. ಈ ನಡುವೆ ಪೋಷಕರು ಕೂಡ ತೀವ್ರ ಆತಂಕ ವ್ಯಕ್ತಪಡಿಸ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅವರು ಪೋಷಕರು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹರಕೆ ಹೊತ್ಕೊಂಡು ಅಲ್ಲಿ ಪೂಜೆಗೆ ಅಂತ ಒಂದಷ್ಟು ಜನ ಹೋಗಿದ್ರೆ, ಮತ್ತಷ್ಟು ಜನ ಅವರ ನೇಟಿವ್ ಆಗಿರುವಂಥ ಬಳ್ಳಾರಿಗೂ ಕೂಡ ಅವರೇ ಹೋಗಿ ಸ್ವಯಂ ಪ್ರೇರಿತವಾಗಿ ಹುಡುಕಾಟ ಮಾಡುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಪೊಲೀಸರು 4-5 ದಿನ ಆದರೂ ಕೂಡ ಬಾಲಕರ ಬಗ್ಗೆ ಯಾವುದೇ ಸುಳಿವಿಲ್ಲ ಅನ್ನೋದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಆ ಬೈರ್ಸಂದ್ರ ಏನಿದೆ ಏರಿಯಾ, ಅದರಲ್ಲಿ ಇವರಿಬ್ಬರು ಸೇರಿದಂತೆ 3-4 ಮಕ್ಕಳು ಇದೇ ರೀತಿಯಾಗಿ ಮಿಸ್ ಆಗಿದ್ದಾವೆ ಅನ್ನೋ ಆರೋಪ ಪೋಷಕರು ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಅಲ್ಲಿನ ಸ್ಥಳೀಯರು ಕೂಡ ತೀವ್ರ ಆತಂಕಕ್ಕೆ ಒಳಗಾಗಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಇಬ್ಬರು ಬಾಲಕರು ನಾಪತ್ತೆಯಾಗಿದ್ದಾರೆ. ಬಾಲಕರು ವಾಪಸ್ ಬರಲಿ ಅಂಥೇಳಿ ಪೋಷಕರು ದೇವರ ಮೊರೆ ಹೋಗಿರುವಂಥದ್ದು. ಇಬ್ಬರೂ ಒಟ್ಟಿಗೇನೇ ಎಲ್ಲಾದರೂ ಹೋಗಿದ್ದಾರಾ ಅಥವಾ ಬೇರೆ ಏನಾದರೂ ಆಗಿದೆಯಾ ಅನ್ನೋದು ಈಗ ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗಬೇಕಾಗಿದೆ. ಈಗ ಪ್ರಕರಣ ಕೂಡ ದಾಖಲಾಗಿದೆ.